ಕೇಳಿ ನಡೀತಾ ಇದೆ. ಸೊ ಸೂನ್ ಇನ್ನೊಂದು ಸಾಂಗ್ ಬ್ಯಾಲೆನ್ಸ್ ಇದೆ. ನಿಮ್ಗೆ ಗೊತ್ತಿಲ್ಲದಂಗೆ ಏನು ಮಾಡೋಕ್ಕೆ ಸಾಧ್ಯ ನಾನು ತಾನೆ ಎಲ್ಲ ಕರಿತೀನಿ, ನಿಮ್ಮನ್ನೆಲ್ಲರೂ ಕರಿತೀನಿ. ನೆಕ್ಸ್ಟ್ ಸಾಂಗ್ ಅನೌನ್ಸ್ ಮಾಡ್ತೀನಿ, ಟ್ರೈಲರ್ ಟೀಸರ್ ಮತ್ತು ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ ಎಲ್ಲಿ ಏನು ಅಂತ ಹೇಳ್ತೀನಿ ಅತಿ ಶೀಘ್ರದಲ್ಲಿ. ಆ್ಯಂಡ್ ಒನ್ ಥಿಂಗ್, ಡ್ಯಾನ್ಸ್ ಇದನ್ನು ಹೇಳಿದೆ, ಸಟ್ಟಾಗಲ್ಲ ಹೋಗಿ ನಂಗು ನಿಂಗು ಆ ಸಾಂಗ್ ಯಾರು ಹುಡುಗರು ಬೆಸ್ಟ್ ಕೊರಿಯೋಗ್ರಫಿ ಯಾರು ಇದನ್ನು ಮಾಡ್ತಾರೆ, ಸೊ ಅದನ್ನು ಸೆಲೆಕ್ಟ್ ಮಾಡಿ ಸ್ಟೇಜ್ ಮೇಲೆ ಅವ್ರಿಗೆ ಆನರ್ ಮಾಡ್ತೀನಿ ಅಂತ ಹೇಳಿದೆ. ನಾನು ಮತ್ತು ಗುಂಡ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ. ಸೊ ಆ್ಯಕ್ಚುಲಿ ನಾಳೆ 29th ಮಾಡಬೇಕಾಗಿತ್ತು ನಾನು, ಯಾಕೆಂದರೆ ವರ್ಲ್ಡ್ ಡ್ಯಾನ್ಸ್ ಕಾಂಪಿಟೇಷನ್ ಇದೆ ಅಂತ. ಸೊ ಇದೆಲ್ಲ ಬಾರ್ಡ್ರ್ ಇದೆಲ್ಲ ನಡೀತಾ ಇರೋದ್ರಿಂದ ನನಗೆ ಅಷ್ಟು ಇದಾಗಲಿಲ್ಲ. ಸೊ ಕಮ್ಮಿಂಗ್ ಇನ್ನೊಂದು 2-3 ಡೇಸ್ ಅನೌನ್ಸ್ ಮಾಡ್ತೀನಿ. ಒಂದು ಸ್ಟೇಜ್ ಮಾಡಿ ಹುಡುಗರನ್ನೆಲ್ಲ ಕರೆದು ಸೊ ಅವ್ರಿಗೆ ನಾನು ಆನರ್ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸುಮಾರು ಜನ ಇದ್ದಾರೆ ಪಾಪ. ಒಂದು ಅದನ್ನು ರಿಲೀಸ್ ಮಾಡ್ತೀನಿ ಕೂಡ, ಒಂದು ಫುಲ್ ಸಾಂಗೇ ಸ್ಟೇಜ್ ಮೇಲೆ ಕರೆದ್ಬಿಟ್ಟು ನಿಮ್ಗೆ ಇನ್ನೊಂದು 2 ಡೇಸಲ್ಲಿ ಅನೌನ್ಸ್ಮೆಂಟ್ ಮಾಡ್ತೀನಿ. ಸೊ ನೀವೆಲ್ಲ ನಿಮ್ಮ ಸಮ್ಮುಖದಲ್ಲಿ ಮಾಡ್ತೀನಿ. ಓಕೆ, ಏನು ಸೆಂಟಿಮೆಂಟೆಲ್ಲ ಹೋಗಲೇಬಾರ್ದು ಮಗನೇ. ಬಾರ್ಡ್ರು ವಡಿ ಕಡಿ ಅಷ್ಟೇ. ನಾವು ಸೆಂಟಿಮೆಂಟೆಲ್ಲ ಹೋಗಲೇಬಾರ್ದು. ಅಷ್ಟು ಅಮಾಯಕ ಜೀವಗಳನ್ನ ತೆಗೆದಿದ್ದಾರೆ ಅಂದರೆ ನೀವು ನೋಡಿದಿರಿ. ಅವನು ಯಾವನೋ ಹೋಗಿ ಹೇಳ್ತಾನೆ, ಹೋಗಿ ಮೋದಿಗೆ ಹೇಳು ಅಂತಾನೆ ಅಂತಂದರೆ ಅವ್ರನ್ನೆಲ್ಲ ಕತ್ತರಿಸಿ 4 ಪೀಸ್ ಮಾಡಿ ಎಸಿಬೇಕು ಅವ್ರನ್ನೆಲ್ಲ. ನಿಜವಾಗ್ಲೂ ಅಷ್ಟು ಕ್ರೂರತನ ಅದು. ಅಂದರೆ ಹೇಡಿಗಳೇ ಬಿಡಿ ಅವರು. ಅವ್ರಿಗೇನು ಎಮೋಷನ್ಸ್ ತೋರಿಸೋದು. ಆಮೇಲೆ ಯಾರು ಹೇಳ್ತಾರಲ್ಲ ಯುದ್ಧ ಬೇಡ ಸ್ವಾಮಿ ಮಾಡಲೇಬೇಕು, ನಾವು ಬದುಕಬೇಕು ಅಂದ್ರೆ ಯುದ್ಧ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ನಮ್ಮ ಮೇಲೆ ಯುದ್ಧ ಮಾಡ್ತಾರೆ, ನಮ್ಮ ಜನಗಳನ್ನ ಸಾಯಿಸ್ತಾರೆ ಅಂತಂದ್ರೆ ನಾವು ಯುದ್ಧ ಮಾಡಲೇಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಯುದ್ಧ ಮಾಡಲೇಬೇಕು ಯಾವುದೇ ಕಾರಣಕ್ಕೂ. ಸೊ ಅದು ಹೀನ ಕೃತ್ಯ ಅದು, ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬಟ್ ಅದನ್ನು ಇದ್ದಾರೆ ಮೋದಿ, ದ ಗ್ರೇಟ್ ಒನ್ ಆ್ಯಂಡ್ ಓನ್ಲಿ ಮೋದಿ ಸಾಹೇಬ್ರು ಇದ್ದಾರೆ. 100% ಹ್ಯಾಂಡ್ಲ್ ಮಾಡೇ ಮಾಡ್ತಾರೆ, ಹೊಡಿತಾರೆ. ನಮ್ಮ ಮಿಲ್ಟ್ರಿ ನಮ್ಮವ್ರು ಏನು ಸಾಮಾನ್ಯ ಏನಲ್ಲ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಆ್ಯಂಡ್ ದೆನ್ ಮಿಲ್ಟ್ರಿ ಇದೆಯಲ್ಲ, ಅದನ್ನು ನಮ್ಮ ಕರ್ನಾಟಕ ಪೊಲೀಸ್ ಆಗಲಿ, ಸೊ ಯಾವುದೋ ಒಂದು ಸಣ್ಣ ಕ್ಲೂ ಸಿಕ್ಕಿರೋಗೆ ಪಡಂದು ಹಿಡ್ಕೊಂಬಂದು ಹಾಕ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟು. ಅದೇ ಥರ ನಮ್ಮ ಭಾರತ ದೇಶ ಮಿಲ್ಟ್ರಿ ಇದೆಯಲ್ಲ, ಸೊ ಯಾವುದೇ ಕಾರಣಕ್ಕೂ ಬಿಡಲ್ಲ, ಹೊಡಿತಾರೆ. ಹೊಡಿಲಿ ಅಂತ ನಾನೇ ಕಾಯ್ತಾರೆ. ನಾನು ಕಾಶ್ಮೀರದಲ್ಲಿ ಎಲ್ಲ ಸಿನಿಮಾಗಳು ಮಾಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಏಕಲವ್ಯ ಮಾಡಿದ್ದೀನಿ, ರಾಜ್ದ ಸೋಮ್ ಮಾಡಿದ್ದೀನಿ. ಸೊ ಆ ಕಡೆ ಬಾರ್ಡ್ರಲ್ಲಿ ಹೋಗಿ ಜೋಗಿ ಮಾಡಿ, ಆಲ್ಮೋಸ್ಟ್ ಅಲ್ಲಿ ನನ್ನ ಎಲ್ಲ ಸಿನಿಮಾಗಳು ಆ ಕಡೆ ಹೋಗಿ ಮಾಡ್ತೀನಿ. ಸದ್ಯ ಏನೋ ಗೊತ್ತಿಲ್ಲ, ಈ ಸಿನಿಮಾ ನಾನು KD ಹೊರಗಡೆ ಮಾಡ್ತಾ ಇರೋದ್ರಿಂದ ಅಕಸ್ಮಾತ್ ಇಲ್ಲೇನಾದರೂ ಏಕಲವ್ಯ ಮಾಡಿರಲಿಲ್ಲ ಅಂದರೆ ನಾನು KDನೂ ಇಲ್ಲೇ ಮಾಡ್ತಿದ್ದೇನೋ, ಐ ಡೋಂಟ್ ನೋ. ಸೊ ಎನಿವೆ, ಯಾರು ಹೆದರುವ ಅವಶ್ಯಕತೆ ಇಲ್ಲ. ಯಾಕೆಂದರೆ ಸೆಂಟ್ರಲ್ಲು ಮೋದಿ ಸಾಹೇಬರು ಕೂತಿರೋದ್ರಿಂದ ಯಾರಿಗೂ ಹೆದರಂಗೆ ಇಲ್ಲ. ಸೊ ಹೋಗ್ತಾ ಇರ್ಬೋದು, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೊ ಮಚ್.